ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಸಾಹಿತಿಗಳಿಗೂ ಮತ್ತೆ ಹೋರಾಟಗಾರರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ KBA ಬ್ಯಾಡ್ಮಿಂಟನ್ ಕ್ಲಬ್ ಅಸೋಸಿಯೇಷನ್ ಅವರಿಗೂ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ಸಹ ವಂದನೆಗಳನ್ನ ತಿಳಿಸೋದ್ರ ಮುಖಾಂತರ ಈ ನಿರ್ಣಯಗಳ ಜೊತೆಗೆ ಮತ್ತೆ ಏನಾದ್ರೂ ಈ ಬಂಧನಕ್ಕಾದಂತ ಕಾರ್ಯಕರ್ತರನ್ನ ಬಿಟ್ಟಿಲ್ಲ ಅಂದ್ರೆ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಮತ್ತೆಲ್ಲ ಹೋರಾಟಗಾರರು ಒಟ್ಟಿಗೆ ಸಭೆಯನ್ನ ಕರೆದು ಬೆಂಗಳೂರು ಬಂದ್ಗೆ ಕರೆಯನ್ನ ಕೊಡುವಂತ ಕಾಲ ಸನ್ನಿಹಿತ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಗಡುವನ್ನ ನಾವು ಚರ್ಚೆ ಮಾಡ್ತೀವಿ. ಅದನ್ನ ಬೆಂಗಳೂರು ಬಂದು ಕರೀಲಿಕ್ಕೆ ನಾವೆಲ್ಲ ಒಟ್ಟಿಗೆ ಯೋಚನೆ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಆಮೇಲೆ ಫೆಬ್ರವರಿ 28ನೇ ತಾರೀಕು ಒಳಗಡೆ ಎಲ್ಲ ನಾಮಫಲಕ ಕನ್ನಡದಲ್ಲಿ ಆಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಾ ಕನ್ನಡ ಸಂಘಟನೆಗಳು ಮತ್ತೆ ಬೀದಿಗೆ ಇಳಿತೀವಿ ಅನ್ನುವಂತ ಎಚ್ಚರಿಕೆಯನ್ನು ಅದ್ರ ಜೊತೆಯಲ್ಲಿ ಕೊಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಎಲ್ಲ ಉದ್ಯೋಗಗಳು, ಸರೋಜಿನಿ ಮಹಿಷಿ ವರದಿ, ಎಲ್ಲ ಕಾರ್ಖಾನೆ ITBTಗಳಲ್ಲಿ ಈ ನೆಲದ ಮಕ್ಕಳಿಗೆ ಕೆಲಸವನ್ನ ಕೊಡ್ಬೇಕನ್ನುವಂತ ಒತ್ತಾಯವನ್ನ ಮತ್ತೆ ಜೊತೆಯಲ್ಲಿ ಸೇರಿಸಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು.